ಸೌಜನ್ಯ ತಾಯಿ ಸುಳ್ಳು ಹೇಳ್ತಿದ್ದಾರೆ ಪ್ರಕರಣದಲ್ಲಿ. ಆಫ್ ಕೋರ್ಸ್ ಸುಳ್ಳು ಹೇಳ್ತಾ ಇದ್ದಾರೆ. ಸೌಜನ್ಯಗೆ ಇಂಟರ್ ಕೋರ್ಸ್ ಆಗಿರಲಿಲ್ಲ. ರಸ್ತೆಯಲ್ಲಿ ನಮ್ಮ ಅಮ್ಮನ ಯಾರೋ ಚುಡಾಯಿಸಿದ್ರು ಅಂತಂದ್ರೆ ನಮ್ಮ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ನಿನಗೇನು ಲಾಭನೋ? ನಿಮ್ಮ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ಅಂದ್ರೆ ಹಂಗಾಗಲ್ಲ. ನನಗೆ ಅಮ್ಮನಿಗಿಂತ ದೇವ್ರ ಶ್ರೇಷ್ಠ ಅಂತ ಯೋಚನೆ ಮಾಡ್ತೀನಿ. ನಿನ್ನ ಮಗಳು ಪವಿತ್ರವಾಗಿ ಸತ್ತಿದ್ದಾಳಮ್ಮ. ನಿನ್ನ ಮಗಳ ಮೇಲೆ ಅತ್ಯಾಚಾರ ಆಗಿಲ್ಲ. ಸೌಜನ್ಯ ಶವ ಎಂತಹ ಸ್ಥಳದಲ್ಲಿ, ಕಾಡಲ್ಲಿ, ಮಣ್ಣಲ್ಲಿ, ಯಾವ ಪರಿಸ್ಥಿತಿಯಲ್ಲಿ ಸಿಕ್ತು ಅನ್ನುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಜಗತ್ತಿನ ಯಾವುದೇ ಹೆಣ್ಣು ಮಗುವಿಗೂ ಕೂಡ ಬರಬಾರ್ದು ಅನ್ನುವಂಥದ್ದು ಇಡೀ ನಾಡೆ ಅವತ್ತಿನ ಸಂದರ್ಭದಲ್ಲಿ ಮರುಗಿತ್ತು. ಇವತ್ತಿಗೂ ಕೂಡ ಅದನ್ನೇ ಬಯಸುತ್ತೆ. ಸೌಜನ್ಯ ಮೇಲೆ ಇಂಟರ್ ಕೋರ್ಸ್ ಆಗಿನೇ ಇಲ್ಲ. ಅದನ್ನ ಆಕೆಯ ಮರಣೋತ್ತರ ಪರೀಕ್ಷೆ ನಡೆಸಿದಂತ ಡಾಕ್ಟರ್ ರಶ್ಮಿನೇ ಹೇಳಿದ್ರು ಅಂತ ಹೇಳ್ತಾನೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಧನಲಕ್ಷ್ಮಿ ದೇವರಾಜ್. ತಾಯಿಗಿಂತ ದೇವರಿಲ್ಲ. ತಾಯಿಯ ಪಾದದ ಕೆಳಗೇನೆ ಸ್ವರ್ಗ ಇದೆ. 100 ದೇವರಿಗಿಂತ ತಾಯಿ ದೇವರು ಮಿಗಿಲು. ಈ ಎಲ್ಲ ಉಕ್ತಿಗಳನ್ನು ಹಿರಿಯರ ಬಾಯಲ್ಲಿ ಕೇಳ್ತಾನೆ ಬೆಳೆದವರು ನಾವು ನೀವು. ವಾಸ್ತವದಲ್ಲಿ 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹಿದಂತಹ ತಾಯಿಗಿಂತ ಮಿಗಿಲಾದ ದೇವರು ಇಲ್ಲವೇ ಇಲ್ಲ. ಆದರೆ ಇಲ್ಲೊಬ್ಬ ಹೇಳ್ತಾನೆ ತಾಯಿಗಿಂತ ದೇವರೇ ಮಿಗಿಲು ಅಂತ ಹೇಳ್ತಾ ಇದ್ದಾನೆ. ಅದು ಆತನ ವೈಯಕ್ತಿಕ ಅಭಿಪ್ರಾಯ. ಬಿಟ್ಟು ಹಾಕೋಣ ಅಂತಂದರೆ ಮತ್ತೊಬ್ಬ ಹೆಣ್ಣು ಮಗುವಿನ ತಾಯಿಯ ನೋವನ್ನು ಅವಹೇಳನ ಮಾಡಿ ಅವಮಾನ ಎಸಗಿದ್ದನ್ನು ಮಾತ್ರ ಅರಗಿಸ್ಕೊಳ್ಳೋದಕ್ಕೆ ಅಸಾಧ್ಯ. ಹಾಗಾಗಿ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ, ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೌಜನ್ಯಳದು ಪವಿತ್ರ ಸಾವು. ಸೌಜನ್ಯಳದ್ದು ಪವಿತ್ರವಾದ ಸಾವು. ಬಲಾತ್ಕಾರ, ಅತ್ಯಾಚಾರ ಅನ್ನುವಂಥದ್ದು ಆಗಿಯೇ ಇಲ್ಲ. ಅವರ ತಾಯಿನೇ ಸುಳ್ಳು ಹೇಳ್ತಾ ಇದ್ದಾರೆ. ಈ ಎಲ್ಲವನ್ನ ಹೇಳ್ತಾ ಇರೋದು ನಾನಲ್ಲ. ಈ ವಿಡಿಯೋ ನೋಡ್ಕೊಂಬನ್ನಿ, ಅಲ್ಲೊಬ್ಬ ಅಯೋಗ್ಯ ಹೇಳ್ತಾನೆ, ಕೇಳ್ಕೊಂಡು ಬನ್ನಿ. ಯಾವ ತಾಯಿನೂ ಹೇಳಲ್ಲ ಅನ್ನೋದೇ ನನಗೂ ಇದು ಆತಂಕ. ಯಾವ ತಾಯಿನೂ ಹೇಳಲ್ಲ, ಯಾಕೆ ಹಿಂಗೆ ಹೇಳ್ತಿದ್ದಾರೆ ಅಂತ. ಅಂದ್ರೆ ನಿಮ್ ಪ್ರಕಾರ ಇನ್ವೆಸ್ಟಿಗೇಷನ್ ಆಫೀಸರ್ ಸಿಐಡಿ ಸೌಜನ್ಯ ತಾಯಿ ಸುಳ್ಳು ಹೇಳ್ತಿದ್ದಾರೆ ಪ್ರಕರಣದಲ್ಲಿ. ಆಫ್ ಕೋರ್ಸ್ ಸುಳ್ಳು ಹೇಳ್ತಾ ಇದ್ದಾರೆ. ಸೌಜನ್ಯಗೆ ಇಂಟರ್ ಕೋರ್ಸ್ ಆಗಿರಲಿಲ್ಲ. ಐ ರಿಪೀಟ್, ಸೌಜನ್ಯಗೆ ಇಂಟರ್ ಕೋರ್ಸ್ ಆಗಿರಲಿಲ್ಲ. ರಸ್ತೆಯಲ್ಲಿ ನಮ್ಮ ಅಮ್ಮನ ಯಾರೋ ಚುಡಾಯಿಸಿದ್ರು ಅಂತಂದ್ರೆ ನಮ್ಮ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ನಿನಗೇನು ಲಾಭನೋ? ನಿಮ್ಮ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ಅಂದ್ರೆ ಹಂಗಾಗಲ್ಲ. ನನಗೆ ಅಮ್ಮನಿಗಿಂತ ದೇವ್ರ ಶ್ರೇಷ್ಠ ಅಂತ ಯೋಚನೆ ಮಾಡ್ತೀನಿ. ನಿನ್ನ ಮಗಳು ಪವಿತ್ರವಾಗಿ ಸತ್ತಿದ್ದಾಳಮ್ಮ. ನಿನ್ನ ಮಗಳ ಮೇಲೆ ಅತ್ಯಾಚಾರ ಆಗಿಲ್ಲ. ಈ ರೀತಿಯ ಹೇಳಿಕೆಗಳನ್ನು ಕಿಂಚಿತ್ತು ಮಾನ ಮರ್ಯಾದೆ ಮತ್ತು ಮನಸಾಕ್ಷಿ ಇಲ್ಲದೆ ಇರೋರು ಮಾತ್ರ ಹೇಳೋದಕ್ಕೆ ಸಾಧ್ಯ. ಸೌಜನ್ಯ ಶವ ಎಂತಹ ಸ್ಥಳದಲ್ಲಿ, ಕಾಡಲ್ಲಿ, ಮಣ್ಣಲ್ಲಿ, ಯಾವ ಪರಿಸ್ಥಿತಿಯಲ್ಲಿ ಸಿಕ್ತು ಅನ್ನುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇಂತಹ ಒಂದು ದಾರುಣವಾದಂತಹ ಸಾವು ಜಗತ್ತಿನ ಯಾವುದೇ ಹೆಣ್ಣು ಮಗುವಿಗೂ ಕೂಡ ಬರಬಾರ್ದು ಅನ್ನುವಂಥದ್ದು ಇಡೀ ನಾಡೆ ಅವತ್ತಿನ ಸಂದರ್ಭದಲ್ಲಿ ಮರುಗಿತ್ತು. ಇವತ್ತಿಗೂ ಕೂಡ ಅದನ್ನೇ ಬಯಸುತ್ತೆ. ಅಂಥದ್ದರ ನಡುವೆ ಈ ಅಯೋಗ್ಯ ಒಬ್ಬ ನಾಲಾಯಕ್ ಅದನ್ನು ಪವಿತ್ರವಾದ ಸಾವು ಆದರೂ ಕೂಡ ಸೌಜನ್ಯ ತಾಯಿ ಕುಸುಮಾವತಿನೇ ಓದ್ ಕಡೆ ಬಂದ ಕಡೆ ಎಲ್ಲ ಕಡೆನೂ ತನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಪದೇ ಪದೇ ಹೇಳ್ಕೊಂಡು ತಿರುಗ್ಕೊಂಡು ಹಣ ಮಾಡ್ತಿದ್ದಾರೆ ಅಂತ ಆರೋಪವನ್ನು ಮಾಡ್ತಾನೆ. ಸೌಜನ್ಯಳಿಗೆ ಅವಮಾನ ಮಾಡ್ತಿದ್ದಾರೆ ಅಂತ ಈ ಅಯೋಗ್ಯ ನಾಲಾಯಕ ವ್ಯಕ್ತಿ ಆರೋಪವನ್ನು ಮಾಡ್ತಾ ಇದ್ದಾನೆ. ಈ ಅಯೋಗ್ಯ ಮಾಡ್ತಾ ಇರೋ ಆರೋಪದಲ್ಲಿ ಕಿಂಚಿತ್ತು ಕೂಡ ಉರುಳಿಲ್ಲ ಅನ್ನೋದಕ್ಕೆ ಇನ್ನೊಂದು ಅಂಶವನ್ನು ಹೇಳ್ತೀನಿ. ಸೌಜನ್ಯ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದಂತಹ ಡಾಕ್ಟರ್ಗಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರುತ್ತಲ್ಲ, ಅದನ್ನು ನೋಡಿದಂಥ ಬೇರೆ ಬೇರೆ ಅನೇಕ ಡಾಕ್ಟರ್ಗಳೇ ಕ್ಲಿಯರ್ ಆಗಿ ಹೇಳಿದ್ದಾರೆ ಆಕೆ ಮೇಲೆ ಬಲವಂತದ ಸಂಭೋಗ ಆಗಿದೆ ಅಂತ. ಅಂದರೆ ಭೀಕರವಾಗಿ ಅತ್ಯಾಚಾರ ಆಗಿದೆ ಅಂತ ಹೇಳಿದ್ದಾರೆ, ಇವತ್ತಿಗೂ ಹೇಳ್ತಾರೆ. ಆದ್ರೂ ಆ ರಿಟೈರ್ಡ್ CID ಆಫೀಸರ್ ರುದ್ರಮುನಿ ಅವರು ಮಾಧ್ಯಮಗಳಲ್ಲಿ ಕೂತು ಮಾತಾಡ್ತಾರಲ್ಲ, ಆ ಮಾತುಗಳನ್ನೇ ಈ ನಾಲಾಯಕ್ ಮನುಷ್ಯ ಕೂಡ ಉದಾಹರಣೆಯಾಗಿ ತಗೊಳ್ತಾನೆ, ವಿಡಿಯೋ ಮಾಡ್ತಾನೆ. ಸೌಜನ್ಯ ತಾಯಿಯನ್ನು ಇನ್ನಿಲ್ಲದಂತೆ ಅವಹೇಳನವನ್ನು ಮಾಡ್ತಾನೆ, ಅವಮಾನಿಸ್ತಾನೆ, ಅನುಮಾನಿಸ್ತಾನೆ. ಮತ್ತು ಇಡೀ ನಾಗರಿಕ ಸಮಾಜ ಅವರನ್ನು ಅನುಮಾನಿಸುವಂತೆ ಪ್ರಚೋದನೆಯನ್ನು ಕೂಡ ಕೊಡ್ತಾ ಇದ್ದಾನೆ. ಆ ರುದ್ರಮುನಿ ಕೂಡ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕುಳಿತುಕೊಂಡು ಹೇಳೋದನ್ನು ನೀವು ನೋಡಿದ್ದೀವಿ. ಸೌಜನ್ಯ ಮೇಲೆ ಇಂಟರ್ ಕೋರ್ಸ್ ಆಗಿನೇ ಇಲ್ಲ. ಅದನ್ನು ಆಕೆಯ ಮರಣೋತ್ತರ ಪರೀಕ್ಷೆ ನಡೆಸಿದಂಥ ಡಾಕ್ಟರ್ ರಶ್ಮಿನೇ ಹೇಳಿದ್ರು ಅಂತ ಹೇಳ್ತಾನೆ. ಆದರೆ ಇದೇ ರುದ್ರಮುನಿ ಕೋರ್ಟ್ ವಿಚಾರಣೆಯ ಕ್ರಾಸ್ ಎಕ್ಸಾಮಿನೇಷನ್ನ ಸಂದರ್ಭದಲ್ಲಿ ತಾನು ಡಾಕ್ಟರ್ ರಶ್ಮಿಯ ಸ್ಟೇಟ್ಮೆಂಟನ್ನೇ ತಗೊಂಡಿಲ್ಲ ಅಂತ ಕೂಡ ಒಪ್ಕೊಂಡಿದ್ದಾರೆ. ಇದೇ ರುದ್ರಮುನಿ ಮತ್ತೊಂದು ಕಡೆ ಮಾಧ್ಯಮದಲ್ಲಿ ಹೇಳ್ತಾರೆ, ಸೌಜನ್ಯ ತಾಯಿಯನ್ನು ಕೂರಿಸ್ಕೊಂಡು ನಾನೇ ಸ್ವತಃ ಹೇಳಿದ್ದೀನಿ, ನಿಮ್ಮ ಮಗಳು ಪವಿತ್ರವಾಗಿ ಸತ್ತಿದ್ದಾಳೆ ತಾಯಿ, ನೀವು ಚಿಂತೆ ಮಾಡಬೇಡಿ ಅಂತ ಹೇಳಿದೆ ಅಂತ ಹೇಳ್ತಾರೆ. ಅಲ್ಲದೆ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ನಿರ್ದೋಷಿ ಅಂತ ಹೇಳಿ CBI ಕೋರ್ಟ್ ತೀರ್ಪು ಬಂತಲ್ಲ, ಆ ತೀರ್ಪಲ್ಲೇ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಅತ್ಯಾಚಾರ ಆಗಿ ಕೊಲೆಯಾದಂತಹ ಸೌಜನ್ಯಳ ಮರಣೋತ್ತರ ಪರೀಕ್ಷೆ ಏನಿದೆ, ಆ ಸಂದರ್ಭದಲ್ಲಿ ಆಕೆಯ ಯೋನಿಯಿಂದ ಸಂಗ್ರಹಿಸಿದಂತಹ ವಜನಲ್ ಸ್ವಾಬ್ ಇತ್ತಲ್ಲ, ಅದು ಫಂಗಸ್ ಬಂದಿದ್ದರಿಂದ ಟೆಸ್ಟಿಗೆ ಯೋಗ್ಯವಾಗಿರಲಿಲ್ಲ, ಟೆಸ್ಟ್ ಮಾಡೋಕ್ಕಾಗಲಿಲ್ಲ.
ಏನು ಕೂಡ ಅದನ್ನು ಸಾಕ್ಷಿಯಾಗಿ ಪರಿಗಣಿಸೋದಕ್ಕೆ ಆಗದೇ ಇರುವಂತಹ ಸ್ಥಿತಿಯನ್ನು ಅದು ತಲುಪಿತ್ತು ಅಂತ ಹೇಳುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ಸಂಸ್ಕರಿಸಿ ಟೆಸ್ಟ್ಗೆ ಕಳಿಸಿದ್ರೆ ಲ್ಯಾಬ್ಗೆ ಸೌಜನ್ಯಳ ಮರಣೋತ್ತರ ಪರೀಕ್ಷೆ ನಡೆಸಿದಂತಹ ವೈದ್ಯರುಗಳು ಆ ಕೆಲಸವನ್ನು ಮಾಡಿದಿದ್ರೆ ನಿಜವಾಗಿಯೂ ಆ ಪ್ರಕರಣಕ್ಕೆ ಏನಾದರೂ ಒಂದು ಸಾಕ್ಷಿ ಉಳ್ಕೊಳ್ತಾ ಇತ್ತೋ ಏನೋ. ಆದರೆ ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ ಇದ್ದಾರಲ್ಲ, ಅವರು ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ ಅಂತ ಹೇಳಿ ಆ ತೀರ್ಪು, CBI ಕೋರ್ಟ್ನ ತೀರ್ಪು ಸ್ಪಷ್ಟವಾಗಿ ಹೇಳಿದೆ. ಆದರೆ ಇದನ್ನು ಕೂಡ ಈ ನಾಲಾಯಕ ಅಯೋಗ್ಯ ಇದನ್ನಲ್ಲ, ಆ ಅಯೋಗ್ಯ ತಿರ್ಚಿ ಹೇಳ್ತಾನೆ. ಆ ಸಂದರ್ಭದಲ್ಲಿ ಭಾರಿ ಮಳೆ ಬಂದುಬಿಟ್ಟಂತೆ. ಹೌದು, ಮಳೆ ಬರ್ತಾಯಿತ್ತು. ಸೌಜನ್ಯ ಹೆಣ ಸಿಕ್ಕಾಗಲೂ ಕೂಡ, ಸೌಜನ್ಯಳ ಶವ ಸಿಕ್ಕಾಗಲೂ ಕೂಡ ಭಾರಿ ಮಳೆ ಇತ್ತು. ಆದರೆ ಸೌಜನ್ಯಳ ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಸಂಗ್ರಹಿಸಿದಂತಹ ವೆಜನಲ್ ಸ್ವ್ಯಾಬ್ ಏನಿತ್ತು ಅದನ್ನು ಒಣಗಿಸಿ ಫೊರೆನ್ಸಿಕ್ಗೆ ಕಳಿಸ್ಲಿಕ್ಕೆ ಅದರದ್ದೇ ಆದಂತಹ ಮಾದರಿ ಇರುತ್ತೆ ಅಂತ ಎಂಥ ಸಾಮಾನ್ಯ ವ್ಯಕ್ತಿಗೂ ಕೂಡ ಅರ್ಥ ಆಗುತ್ತೆ. ಡಾಕ್ಟರ್ಗಳು ಕೂಡ ಅದನ್ನೆಲ್ಲ ಸ್ಪಷ್ಟಪಡಿಸಿದ್ದಾರೆ. ಅಂತಹ ಸಂದರ್ಭದಲ್ಲಿ ನೀವು, ನಾವು, ನಮ್ಮಂಥವರು ಜನಸಾಮಾನ್ಯರೆಲ್ಲರೂ ಕೂಡ ಈ ಅಯೋಗ್ಯನಿಗೆ ಮಂಗಳಾರತಿಯನ್ನು ಮಾಡಿದ್ವಿ. ನೀವು ಕೂಡ ಮಾಡಿರ್ತೀರ. ವಾಸ್ತವ ಹೀಗಿರುವಾಗ ಈ ಕದಿಮ್ರು ಈ ಥರ ಸುಳ್ಳನ್ನು ಹೇಳ್ಕೊಂಡು, ಸುಳ್ಳನ್ನೇ ಹಬ್ಬಿಸ್ತಾ ಸೌಜನ್ಯ ತಾಯಿಯನ್ನೇ ವಿಲನ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರಲ್ಲ, ಆ ಪ್ಲ್ಯಾನ್ನ ಭಾಗವಾಗಿಯೇ ತಾಯಿಗಿಂತ ಮಿಗಿಲಾದ ದೇವರೇ ಇಲ್ಲ ಅನ್ನುವಂಥ ಸತ್ಯವನ್ನು ಮುಳುಗ್ಸೋಕೆ ಹೊರಟವರಲ್ಲ, ಇವರು ನಿಜವಾಗಿಯೂ ಮನುಷ್ಯರ? ಸೌಜನ್ಯಳಿಗೆ ನ್ಯಾಯ ಬೇಕು ಅಂತ ಕೇಳೋಕ್ಕೆ ಇವತ್ತಿಗೂ ಕೂಡ ಉಳ್ಕೊಂಡಿರೋದು ಒಂದೇ ಒಂದು ಜೀವ. ಈಗಾಗಲೇ ಆಕೆಯ ತಂದೆ ಸಾವನ್ನಪ್ಪಿದ್ದಾರೆ. ಆಕೆಯ ತಾತ ಭಾಳಷ್ಟು ವಯಸ್ಸಾಗಿದೆ, ಹಿರಿಯ ಜೀವ, ಎಲ್ಲಿಯೂ ಕೂಡ ಓಡಾಡಲಾರದಂತಹ ವಯಸ್ಸಿಗೆ ಅವರು ತಲುಪಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇಡೀ ಎಲ್ಲಿಗೆ ತನ್ನ ಮಗಳಿಗೆ ನ್ಯಾಯ ದಕ್ಕಿಸ್ಕೊಳ್ಳಿಕ್ಕೆ ಎಲ್ಲೆಲ್ಲ ಸುತ್ತಾಡಬೇಕು ಅಲ್ಲೆಲ್ಲ ಸುತ್ತಾಡಿ ಸೆರಗೊಡ್ಡಿ ನನ್ನ ಮಗಳಿಗೆ ನ್ಯಾಯ ಕೊಡಿ ಅಂತ ಕೇಳ್ಕೊಳ್ಳೋಕ್ಕೆ ಉಳ್ಕೊಂಡಿರೋದು ಒಂದೇ ಒಂದು ಜೀವ, ಅದು ಕುಸುಮಾವತಿ, ಆಕೆಯ ತಾಯಿ. ಅಂಥದ್ರಲ್ಲಿ ರೇಪ್ ಆಗಿನೇ ಇಲ್ಲ, ಸೌಜನ್ಯ ತಾಯಿನೇ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅವರನ್ನು ಅವಮಾನಿಸುವ, ಈಗಾಗಲೇ ಮಗಳನ್ನು ಕಳೆದುಕೊಂಡು ಗಂಡನನ್ನು ಕಳೆದುಕೊಂಡು ನೊಂದು ಕುಗ್ಗಿರುವಂತಹ ಕುಸುಮಾವತಿಯನ್ನು ನಾಗರಿಕ ಸಮಾಜದ ಮುಂದೆ ಈ ರೀತಿಯೆಲ್ಲ ಸುಳ್ಳು ಸುದ್ದಿಯ ಮೂಲಕ ಹಬ್ಬಿಸಿ ಅವರನ್ನು ಅನುಮಾನಿಸುವಂತೆ ಮಾಡೋ ಕೆಲಸ ಇದೆಯಲ್ಲ, ಅದು ನಿಜವಾಗ್ಲೂ ಅಕ್ಷಮ್ಯ. ಈ ಅಕ್ಷಮ್ಯ ಕೃತ್ಯವನ್ನು ಇವರೆಲ್ಲ ಎಸಗ್ತಾ ಇದ್ದಾರೆ. ಆ ಮುಖಾಂತರವಾಗಿ ಸೌಜನ್ಯ ತಾಯಿ ಕುಸುಮಾವತಿಯನ್ನು ಮತ್ತಷ್ಟು ಕುಗ್ಗಿಸಿ ಆ ಕೊರಗಲ್ಲೇ ಆಕೆ ಉಸಿರು ಚೆಲ್ಲಬೇಕು. ಆ ರೀತಿ ಮಾಡುವಂತಹ ಕುತಂತ್ರಕ್ಕೆ ಈ ನಾಲಾಯಕಗಳು, ಈ ಅಯೋಗ್ಯರು ಮುಂದಾಗಿದ್ದಾರೆ. ಇನ್ನು ಇವನಂಥವನೇ ಆದಂತಹ ಇನ್ನೊಂದು ಗಿಣಿ ಇದೆ. ಆ ಗಿಣಿ ಇದೆಯಲ್ಲ, ಆ ಕದೀಮ ಗಿಣಿ ಕೂಡ ಇದೇ ರೀತಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಸೌಜನ್ಯ ತಾಯಿಯನ್ನು ವಿಲನ್ ಮಾಡೋದಕ್ಕೆ ನಿಂತಿದೆ. ಇವರನ್ನೆಲ್ಲ ಅದು ಹೇಗೆ ಮನುಷ್ಯರು ಅಂತ ಕರಿಬೇಕು, ಅಥವಾ ಇವ್ರ ಮನುಷ್ಯರೇ ಅಲ್ಲ, ಇವ್ರನ್ನ ಮನುಷ್ಯರು ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹೇಗೆ ಹೇಳೋದು ಹೇಳಿ? ಅವರದ್ದೇ ಭಾಷೆಯಲ್ಲಿ ಅವರನ್ನು ಉಗಿಯೋಕ್ಕೂ ಕೂಡ ಅಸಹ್ಯ ಆಗತ್ತೆ. ಹಾಗಾಗಿ ನಾನು ಆ ಕೆಲಸವನ್ನು ಮಾಡೋಕ್ಕೆ ಹೋಗಲ್ಲ. ಆದರೆ ಈ ಹೊಲಸುಗಳ ವಿರುದ್ಧ ಸರ್ಕಾರ ಗಂಭೀರವಾದ ರೀತಿಯಲ್ಲಿ ಕ್ರಮವನ್ನು ಜರುಗಿಸಬೇಕು. ಸೌಜನ್ಯ ತಾಯಿಗೆ ಆತ್ಮಬಲವನ್ನು ಹೆಚ್ಚಿಸಬೇಕು. ಈ ವಿಡಿಯೋ ಮೂಲಕ ಆಗ್ರಹಿಸ್ತಾ ಇದ್ದೀನಿ, ರಾಜ್ಯ ಸರ್ಕಾರ ಕೂಡ ಸೌಜನ್ಯಳ ತಾಯಿಗೆ ಆತ್ಮಬಲವನ್ನು ಹೆಚ್ಚಿಸಬೇಕು. ನ್ಯಾಯ ಸಿಗುವ ಭರವಸೆಯನ್ನು, ನ್ಯಾಯ ದೊರಕಿಸಿಕೊಡುವಂತಹ ಭರವಸೆಯನ್ನು ತುಂಬಬೇಕು. ಅಧಿಕಾರಸ್ಥರು, ಸರ್ಕಾರಗಳು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಈ ಕೆಲಸನ, ಆದರೆ ಹೃದಯ ಇರುವ ನಾವು ನೀವು ಮಾಡಲೇಬೇಕು. ತಾಯಿ ಕುಸುಮಾವತಿಯನ್ನು ಉಳಿಸ್ಕೊಳ್ಬೇಕು. ತನ್ನ ಮಗಳಿಗೆ ನ್ಯಾಯ ಸಿಗುವ ಆ ಸಂದರ್ಭವನ್ನು ಆಕೆ ನೋಡುವಂತೆ ನಾವೆಲ್ಲರೂ ಮಾಡಬೇಕು. ಮಗಳಿಗೆ ನ್ಯಾಯ ದೊರಕಿಸಿಕೊಡುವ ಕುಸುಮಾವತಿಯ ಹೋರಾಟದಲ್ಲಿ ಆ ತಾಯಿಯನ್ನು ನಂಬಿ ಕೈ ಹಿಡಿದು ನಡೆಸಬೇಕು. ಏನಂತೀರಿ? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.